ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್, ಮತ್ತೆ ಇದೊಂದು ಲವ್ ರೀಡಿಂಗ್ ಆಗಿರುತ್ತೆ, ಮತ್ತೆ ಜನರಲ್ ರೀಡಿಂಗ್. ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಅವ್ರು ಮಾತ್ರ ಇದನ್ನ ತಗೊಳ್ಳಿ. ನಾನೀಗ ಆಲ್ರೆಡಿ ಕಾರ್ಡ್ಸ್ ನ ಶಫಲ್ ಮಾಡ್ಬಿಟ್ಟು ಸೆಗ್ರಿಗೇಟ್ ಮಾಡಿ ಇಟ್ಟಿದ್ದೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು ಇಷ್ಟು ಕಾರ್ಡ್ಗಳ ಮುಖಾಂತರ ಒಂದು 8 ಕಾರ್ಡ್ಸ್ ಏನೋ ಇದೆ. ಸೊ ಇಷ್ಟು ಕಾರ್ಡ್ಗಳ ಮುಖಾಂತರ ನಾನು ಉತ್ತರನ ಹುಡ್ಕುವಂತ ಪ್ರಯತ್ನನ ಮಾಡ್ತಾ ಇದ್ದೀನಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ಮತ್ತೆ ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು, ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ತೆಗೆದಿದ್ದೀನಿ. ನಮ್ಗೆ ಇಲ್ಲಿ ಮೊದಲನೇ ಕಾರ್ಡು ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ನೋಡೋಣ ಯಾವ್ದೆಲ್ಲ ಕಾರ್ಡ್ಸ್ ನಮ್ಗೆ ಬರುತ್ತೆ ಅಂತ ಹೇಳಿ. ಮೊದಲಿಗೆ ನಾವೆಲ್ಲ ಕಾರ್ಡ್ಸ್ ನ ಒಂದ್ಸರಿ ಚೆಕ್ ಮಾಡ್ಬಿಡೋಣ. ಅದಾದ್ಮೇಲೆ ಒಂದೊಂದೇ ಕಾರ್ಡ್ಸ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಸೆಕೆಂಡ್ ಕಾರ್ಡ್ ನಮಗೆ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಓಕೆ, ಫಸ್ಟ್ ಪೇಜ್ ಆಫ್ ಪೆಂಟಿಕಲ್ಸ್, ಸೆಕೆಂಡ್ ಕಾರ್ಡ್ ಬಂದು 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಅಂಡ್ ಆಲ್ಸೋ 10 ಆಫ್ ವಾಂಡ್ಸ್ ಬಂದಿದೆ. ಎಲ್ಲ 10 10 10 ಅಂತ ಬರ್ತಾ ಇದೆ. ಅಂಡ್ 9 ಆಫ್ ವಾಂಡ್ಸ್ ಕೂಡ ಬಂದಿದೆ. ದ ಫೂಲ್ ಕೂಡ ಬಂದಿದೆ. ಸೊ ಇನ್ನು 3 ಕಾರ್ಡ್ ಇದೆ. 3 ಕಾರ್ಡ್ ಏನ್ ಬಂದಿರತ್ತೆ ಅಂತ ಹೇಳಿ ನೋಡ್ಬಿಡೋಣ. 2 ಆಫ್ ವಾಂಡ್ಸ್ ಕೂಡ ಬಂದಿದೆ. ಜಾಸ್ತಿ ಪೆಂಟಿಕಲ್ಸ್ ಮತ್ತೆ ವಾಂಡ್ಸ್ ಗಳು ಇಲ್ಲಿ ಬರ್ತಾ ಇದೆ. 3 ಆಫ್ ಕಪ್ಸ್ ಕೂಡ ಬಂದಿದೆ. ಸೊ ಲಾಸ್ಟ್ ಮತ್ತೆ ಕೊನೆಯ ಕಾರ್ಡು ನೋಡೋಣ ಏನ್ ಬರುತ್ತೆ ಅಂತ ಹೇಳಿ. ದ ಲವರ್ಸ್ ಕಾರ್ಡ್ ಬಂದಿದೆ. ಓಕೆನಾ? ಸೊ ಇದಿಷ್ಟು ನಾವು ಇವತ್ತು ನಮಗೆ ಸಿಕ್ಕಿರುವಂತ ಒಂದು ಕಾರ್ಡ್ಸ್ಗಳು. ನೋಡೋಣ, ಕೆಲವೊಂದು ತುಂಬಾನೇ ಪಾಸಿಟಿವ್ ಆಗಿರುವಂತ ಕಾರ್ಡ್ಸ್ಗಳು ನಮ್ಗೆ ಬಂದಿದೆ. ನಾನಿವಾಗ ಒಂದೊಂದೇ ಕಾರ್ಡ್ಸ್ ನ ಎಕ್ಸ್ಪ್ಲನೇಷನ್ ನಿಮ್ಗೆ ಕೊಡ್ಕೊಂತ ಹೋಗ್ತೀನಿ. ಮೊದಲನೇ ಕಾರ್ಡು ನಮ್ಗೆ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸೊ ಇಟ್ಸ್ ಲೈಕ್ ಅವರು ನಿಮ್ಮನ್ನ ತುಂಬಾನೇ ಇಷ್ಟಪಡ್ತಿರುವಂತದ್ದು. ಇಟ್ಸ್ ಲೈಕ್ ತುಂಬಾನೇ ಡೀಪ್ ಇನ್ಸೈಡ್ ದ ಹಾರ್ಟ್ ಅವರು ತುಂಬಾ ಪ್ಯೂರ್ ಆಗಿ ನಿಮ್ಮನ್ನ ಲವ್ ಮಾಡ್ತಿರುವಂತದ್ದು, ಇಷ್ಟಪಡ್ತಿರುವಂತದ್ದು, ಲೈಕ್ ಮಾಡ್ತಿರುವಂತದ್ದು ಕಾಣಿಸ್ತಾ ಇದೆ. ತುಂಬಾ ಜನಕ್ಕೆ ಇದು ಮೊದಲನೇ ಪ್ರೀತಿ ಅಥವಾ ಮೊದಲನೇ ಕ್ರಶ್ ಅಂತ ಹೇಳ್ತಾರಲ್ಲ, ಆ ತರ ಕೂಡ ಕಾಣಿಸ್ತಾ ಇದೆ. ಅಂಡ್ ಇಟ್ಸ್ ಲೈಕ್ ತುಂಬಾನೇ ನಿಮ್ಮನ್ನ ನಂಬಿ ಪ್ರೀತಿ ಮಾಡಿ ತುಂಬಾನೇ ಜಾಸ್ತಿ ನಿಮ್ಮ ಪ್ರೀತಿಯ ಸಲುವಾಗಿ ಹಾರ್ಡ್ ವರ್ಕ್ ಮಾಡಿ ಇರುವಂತದ್ದು ಕಾಣಿಸ್ತಾ ಇದೆ. ತುಂಬಾನೇ ಜಾಸ್ತಿ ಪ್ರೀತಿನ ಕಾಪಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿರುವಂತದ್ದು ಕಾಣಿಸ್ತಾ ಇದೆ. ಪ್ರೀತಿಯಲ್ಲಿ ಎಷ್ಟೇ ಅಬ್ಸ್ಟಿಕಲ್ಸ್ ಕೂಡ ಬಂದ್ರು ಕೂಡ ಅದನ್ನ ಎಲ್ಲ ಒಂದ್ ಕಡೆ ಕಾಪಾಡ್ಕೊಂಡು ಹೋಗೋ ಅಂತ ಪ್ರಯತ್ನಗಳನ್ನು ಕೂಡ ಇವರು ಮಾಡಿದ್ದಾರೆ. ತುಂಬಾನೇ ಸ್ಪೆಷಲ್ ಆಗಿ ನಿಮ್ಮನ್ನ ಫೀಲ್ ಮಾಡ್ತಾರೆ ಅಂತ ಅನ್ಸುತ್ತೆ. ತುಂಬಾ ಜಾಸ್ತಿ ನಿಮ್ಮನ್ನ ಇಷ್ಟಪಡೋದು, ತುಂಬಾ ಯೂನಿಕ್ ಆಗಿ ನೋಡುವಂತದ್ದು. ಸೊ ಈ ತರ ಮಾಡ್ತಾರೆ. ಎಲ್ಲರಿಗಿಂತ ತುಂಬಾ ಡಿಫ್ರೆಂಟ್ ಆಗಿದ್ದೀರಾ ನೀವು. ತುಂಬಾ ಯೂನಿಕ್ ಆಗಿ ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡ್ಕೊಳ್ಳೋಂತ ರೀತಿ ಇರ್ಬೋದು, ನಿಮ್ಮನ್ನ ನೀವು ಡ್ರೆಸ್ ಮಾಡ್ಕೊಳ್ಳೋವಂಥದ್ದು, ಅಥವಾ ನೀವು ಜನರ ಜೊತೆ ಬೆರೆಯುವಂಥದ್ದು, ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಆ ವ್ಯಕ್ತಿ ಈ ಪಿಕ್ಚರ್ ಅಲ್ಲಿ ಯಾವ ತರ ಒಂದು ಪೆಂಟಿಕಲ್ಸ್ ನ ಜೋಪಾನವಾಗಿ ನೋಡ್ಕೊಳ್ತಾ ಇದಾರಲ್ಲ, ಆ ತರ ನಿಮ್ಮ ಪ್ರೀತಿನೂ ಅಷ್ಟೇ ಅವರು ಯಾವಾಗ್ಲೂ ಜೋಪಾನವಾಗಿ ನೋಡ್ಕೊಳ್ತಾ ಇದ್ರು ಅಂತ ಅನ್ಸುತ್ತೆ. ಅಂಡ್ ಇವಾಗ್ಲೂ ಕೂಡ ಅವರಿಗೆ ನಿಮ್ಮ ನೇಮ್ ಹೇಳೋದು ಅಥವಾ ನೀವು ಯಾರಾದ್ರೂ ತಕ್ಕಂತ ಗುಂಪಲ್ಲಿ ನಿಮ್ ವಿಷಯ ಮಾತಾಡಿದ್ರೆ ಸಡನ್ ಆಗಿ ಸೈಲೆಂಟ್ ಆಗೋದು, ಏನೋ ಒಂಥರ ಸ್ಪೆಷಲ್ ಆಗಿ ಅವರು ಫೀಲ್ ಮಾಡುವಂತದ್ದು, ಈ ತರ ಎಲ್ಲ ಮನೋಭಾವಗಳು ಅವರಿಗೆ ನಿಮ್ ಮೇಲೆ ಇದೆ. ಡೆಫಿನೆಟ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ. ನಿಮ್ಮ ನೀವು ಪ್ರೀತಿಯಲ್ಲಿ ಸಿಕ್ಕಂತ ಒಂದು ಬ್ಯೂಟಿಫುಲ್ ಆಗಿರುವಂತ ಆಪರ್ಚುನಿಟಿ ಯೂನಿವರ್ಸೇ ನನಗೆ ಆಫರ್ ಮಾಡಿರುವಂತ ಆಪರ್ಚುನಿಟಿ ಅಂತ ಹೇಳಿ ಅನ್ಕೊಂಡಿದ್ರು. ಅಂಡ್ ತುಂಬಾ ಚೆನ್ನಾಗಿ ಅದನ್ನ ಕಾಪಾಡ್ಕೊಳ್ಳೋ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ತುಂಬಾನೇ ಜಾಸ್ತಿ ಪ್ರೀತಿ ಮಾಡಿರುವಂತದ್ದು ಈ ಕಾರ್ಡ್ ಅಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಓಕೆನಾ? ಅಂಡ್ 10 ಆಫ್ ಪೆಂಟಿಕಲ್ಸ್ ನೆಕ್ಸ್ಟ್ ಕಾರ್ಡ್ ಬಂದಿರೋದು. ಬರೀ ಪ್ರೀತಿ ಒಂದೇ ಅಲ್ಲ, ಈ ಒಂದು ವ್ಯಕ್ತಿ ನಿಮ್ಮ ಈ ಪ್ರೀತಿನ ಜಸ್ಟ್ ಪ್ರೀತಿಗಷ್ಟೇ ಸೀಮಿತವಾಗಿ ಇಟ್ಕೊಳ್ದೇನೆ ನೆಕ್ಸ್ಟ್ ಲೆವೆಲ್ಗೂ ಕೂಡ ತಗೊಂಡ್ ಹೋಗ್ಬೇಕು. ಈ ಫ್ಯಾಮಿಲಿ ಅಥವಾ ಇದೊಂದು ಹ್ಯಾಪಿ ಎಂಡಿಂಗ್ ಮಾಡ್ಕೋಬೇಕು, ಅಥವಾ ಹ್ಯಾಪಿ ಫ್ಯಾಮಿಲಿ, ಈ ಒಂದು ರಿಲೇಶನ್ಶಿಪ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ ಹೋಗ್ಬೇಕು. ಈ ತರ ಎಲ್ಲ ಇವರು ಯೋಚನೆ ಮಾಡಿದ್ದಾರೆ. ನಿಮ್ಮ ಜೊತೆ ಒಂದು ಸುಂದರವಾದ ಸಂಸಾರ ಕಟ್ಕೊಳ್ಳೋಕೆ, ಫ್ಯಾಮಿಲಿನ ಬಿಲ್ಡ್ ಮಾಡೋದಕ್ಕೂ ಕೂಡ ಇವರು ತುಂಬಾನೇ ಕನಸುಗಳನ್ನ ಇಟ್ಕೊಂಡಿದ್ರು ಅನ್ಸುತ್ತೆ. ತುಂಬಾ ವೆಲ್ದಿ ಆಗಿ ಅಥವಾ ತುಂಬಾ ಚೆನ್ನಾಗಿ ಹಣಕಾಸು ಸಂಪಾದನೆ ಮಾಡಿ ಆ ಒಂದು ಫ್ಯಾಮಿಲಿ ಕಟ್ಕೊಂಡು ಮನೆ ಎಲ್ಲ ಪರ್ಚೇಸ್ ಮಾಡಿ
ಮನಿ ಎಲ್ಲ ಚೆನ್ನಾಗಿ ಹೂಡಿಕೆ ಮಾಡೋದು ಅಥವಾ ಕಲೆಕ್ಟ್ ಮಾಡೋದು, ಮನಿ ಗಳಿಸ್ಬಿಟ್ಟು ಅದನ್ನ ನಿಮ್ ಜೊತೆ ಸ್ಪೆಂಡ್ ಮಾಡಿ ಆ ಮನೆಯಲ್ಲಿ ಎಂಜಾಯ್ ಮಾಡ್ಕೊಂಡು ಒಂದು ಒಳ್ಳೆ ಫ್ಯಾಮಿಲಿನ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ಇವರ ಇಂಟೆನ್ಷನ್ ಇತ್ತು ಅಂತ ಅನ್ಸುತ್ತೆ. ನಿಮ್ಮ ಒಂದು ಪ್ರೀತಿನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ, ಮತ್ತೆ ನೀವೇನ್ ಪ್ರೀತಿ ಕೊಟ್ಟಿದ್ದೀರಾ ಅದು ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ಕೊಂಡು ಅದನ್ನ ಜೋಪಾನವಾಗಿ ಕಾಪಾಡ್ಕೊಳ್ಳುವಂತ ಪ್ರಯತ್ನನೂ ಮಾಡಿದ್ದಾರೆ. ಓಕೆನಾ. ಮತ್ತೆ ತುಂಬಾನೇ ನಿಮ್ಮ ಜೊತೆ ಬರೀ ಪ್ರೀತಿ ಮಟ್ಟದಲ್ಲಿ ಮಾತ್ರ ಅಲ್ದಲೆ ಅದನ್ನ ಬೇರೆ ಒಂದು ಲೆವೆಲ್ಗೂ ತಗೊಂಡೋಗಿ ಒಂದು ಹ್ಯಾಪಿ ಎಂಡಿಂಗ್ ಅಂತ ಏನಿರುತ್ತಲ್ಲ, ಸೊ ಅದ್ರಲ್ಲಿ ಇದನ್ನ ಕೊನೆ ನೋಡ್ಬೇಕು ಅನ್ನೋದು ಕೂಡ ಇವ್ರ ಇಂಟೆನ್ಷನ್ ಆಗಿದೆ. ಅಂದ್ರೆ ಇನ್ ಕೇಸ್ ನೀವು ಪ್ರೀತಿ ಮಾಡ್ತಾ ಇದ್ರೆ ಮನೆಯವ್ರನ್ನೆಲ್ಲ ಒಪ್ಪಿಸ್ಬಿಟ್ಟು ಅವರ ಒಂದು ಥ್ರೂ ಮದ್ವೆ ಮಾಡ್ಕೋಬೇಕು ಅನ್ನೋದು ಇವರ ಒಂದು ಇಂಟೆನ್ಷನ್ ಕೂಡ ಆಗಿತ್ತು ಅಂತ ಅನ್ಸ್ತಾ ಇದೆ. ಅವರು ಅದೇ ತರನೇ ಯೋಚನೆ ಮಾಡ್ತಾ ಇದ್ದಾರೆ. ಯಾವ್ದೋ ಒಂದು ವಿಚಾರದ ಕಂಪ್ಲೀಷನ್ಸ್ಗೋಸ್ಕರ ಈ ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಇದನ್ನ ಹಿಂಗೆ ಬಿಡಬಾರ್ದು, ಒಂದು ಮದ್ವೆ ಅಥವಾ ಒಂದು ಎಂಗೇಜ್ಮೆಂಟ್ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅನ್ನೋದು ಇವರಿಗೆ ಜಾಸ್ತಿ ಇದೆ. ಅದು ಕೂಡ ಈ ಪಿಕ್ಚರ್ ಅಲ್ಲಿ ಗೊತ್ತಾಗ್ತಾ ಇದೆ. ಅಂಡ್ ನಮಗೆ ನೆಕ್ಸ್ಟ್ ಕಾರ್ಡು 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮೇ ಬಿ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿಗೆ ಫ್ಯಾಮಿಲಿಯ ಒಂದು ರೆಸ್ಪಾನ್ಸಿಬಿಲಿಟೀಸು ಬರ್ಡನ್ ಮಾಡ್ತಿರೋದು, ಲಾಟ್ ಆಫ್ ವರೀಸು ಅಥವಾ ತುಂಬಾ ವಿಷಯಗಳನ್ನ ಇವರು ಕ್ಯಾರಿ ಮಾಡ್ತಿರೋದು, ಫ್ಯಾಮಿಲಿ ಸಲುವಾಗಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನಿಮಗೆ ಎಲ್ಲ ಒಂದ್ ಕಡೆ ಇವರು ಟೈಮ್ ಕೊಡೋಕೆ ಆಗದೆ ಇರ್ಬೋದು. ಅಂಡ್ ಯಾಕೆ ಅವರು ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸದ್ಯಕ್ಕೆ ಅವರು ತುಂಬಾನೇ ಜಾಸ್ತಿ ಬ್ಯುಸಿ ಆಗಿರೋದು. ಅವ್ರು ಒಂದ್ ಕೆಲಸ ಮಾಡ್ತಲ್ಲ, he or she is doing lot of things. ಅವ್ರ ಪ್ಲೇಟ್ ಅಲ್ಲಿ ತುಂಬಾ ಥಿಂಗ್ಸ್ ಗಳು ಇದೆ ಅಂತ ಹೇಳ್ತಾರಲ್ಲ, ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ಇನ್ ಹೀಸ್ ಆರ್ ಹರ್ ಪ್ಲೇಟ್ ಅಂತ ಹೇಳ್ತಾರಲ್ಲ, ಸೊ ಆತರ ದೇರ್ ಆರ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ನ ಕ್ಯಾರಿ ಮಾಡ್ತಾ ಇದಾರೆ. ಅಂಡ್ ಇದು ತುಂಬಾ ಲೈಕ್ ಅವ್ರಿಗೆ ಯಾರು ಮಾಡು ಅಂತ ಹೇಳ್ತಾ ಇಲ್ಲ, ಬಟ್ ಸ್ಟಿಲ್ ಅವರೇನೆ ಎಲ್ಲ ಹೇಳ್ಕೊಂಡು ಮೈ ಮೇಲೆ ಇಲ್ಲ ನಾನು ಮಾಡ್ತೀನಿ ನನ್ನ ಫ್ಯಾಮಿಲಿಗೋಸ್ಕರ ಅಂತ ಹೇಳಿ ಮಾಡ್ತಾ ಇರುವಂತದ್ದು ಕಾಣಿಸ್ತಾ ಇದೆ. ಎಲ್ಲ ಒಂದ್ ಕಡೆ ಬರ್ಡನ್ ಕೂಡ ಆಗ್ತಾ ಇದೆ, ಕ್ಯಾರಿಂಗ್ ಸೋ ಮೆನಿ ಥಿಂಗ್ಸ್ ಅಂತ ಅನಿಸ್ತಾ ಇದೆ. ಬಟ್ ಅವರ ನನ್ನ ಎನರ್ಜಿ ಚೆನ್ನಾಗಿದೆ, ನಾನು ಮಾಡ್ತೀನಿ ಅಂತ ಅವರೇ ತಗೊಂಡು ಅವರೇನೆ ಮಾಡ್ತಾ ಇದಾರೆ. ಸೊ ಅದಕ್ಕೋಸ್ಕರ ರಿಲೇಶನ್ಶಿಪ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮಗೆ ಟೈಮ್ ಕೊಡಕ್ ಆಗ್ತಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ನೆಕ್ಸ್ಟ್ ಕಾರ್ಡು 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಇವರಿಗೆ ಏನಂತ ಹೇಳಿದ್ರೆ ಪಾಸ್ಟ್ ಅಲ್ಲಿ ತುಂಬಾ ಹರ್ಟ್ ಆಗಿರುವಂತದ್ದು, ಈವನ್ ರಿಲೇಶನ್ಶಿಪ್ ಅಲ್ಲೂ ಕೂಡ ತುಂಬಾ ಹರ್ಟ್ ಗಳು ಆಗಿರುವಂತದ್ದು ಕಾಣಿಸ್ತಾ ಇದೆ. ಅಂಡ್ ಎಷ್ಟೇ ಹರ್ಟ್ ಆದ್ರೂ ಕೂಡ ಈ ಒಂದು ವ್ಯಕ್ತಿ ನನ್ನ ಕೈಯಲ್ಲಿ ಆಗತ್ತೆ, ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ, ನನ್ನ ಕೈಯಲ್ಲಿ ಎಲ್ಲದನ್ನು ಸಂಭಾಳ್ಸಕ್ ಆಗತ್ತೆ ಅಂತ ಹೇಳಿ ಈ ಒಂದು ಪ್ರೀತಿ ವಿಚಾರನು ಕೂಡ ಸಂಭಾಳಿಸ್ತಿರೋದು ಕಾಣಿಸ್ತಾ ಇದೆ. ಅವರಿಗೆಲ್ಲ ಒಂದ್ ಕಡೆ ಭಯ ಕೂಡ ಕಾಣಿಸುತ್ತೆ ಅನ್ಸತ್ತೆ, ಭಯ ಕಾಡ್ತಿರುತ್ತೆ. ನನಗೆ ಇಷ್ಟ ಆಗಿರುವಂತ ವ್ಯಕ್ತಿಗಳು, ನನಗೆ ಸಂಬಂಧಪಟ್ಟಿರುವಂತ ವ್ಯಕ್ತಿಗಳನ್ನು ಯಾರಾದ್ರೂ ಬಂದು ಅವರಿಗೆ ಹಾರ್ಮ್ ಮಾಡ್ಬಿಡ್ತಾರೆ, ಅಥವಾ ನನ್ನ ಹತ್ರ ಇರುವಂತ ಯಾವ್ದಾದ್ರು ವಸ್ತುನ ಕತ್ಕೊಂಡು ಹೋಗ್ಬೋದು ಅಥವಾ ಸ್ಟೀಲ್ ಮಾಡ್ಕೊಂಡು ತಗೊಂಡು ಹೋಗ್ಬೋದೇನೋ ಅನ್ನೋ ಭಯ ಕೂಡ ಯಾವಾಗ್ಲೂ ಕಾಡ್ತಿರತ್ತೆ. ಸೊ ಹಂಗಾಗಿ ನಿಮ್ಮನ್ನ ಕಂಟ್ರೋಲ್ ಮಾಡೋದು, ನಿಮ್ಮ ಮೇಲೆ ಕಣ್ಣಿಟ್ಟಿರುವಂತದ್ದು, ನೀವೆಲ್ಲ ಹೋಗ್ತೀರಾ ಎಲ್ಲಿ ಬರ್ತೀರಾ ಅದನ್ನೆಲ್ಲ ವಿಚಾರಿಸುವಂತದ್ದು, ಪದೇ ಪದೇ ನಿಮಗೆ ಕ್ವಶನ್ ಮಾಡುವಂತದ್ದು, ಸೊ ಇದೆಲ್ಲ ನಡೀತಾ ಇದೆ. ಅಂಡ್ ಆಲ್ಸೋ ನಿಮ್ಮನ್ನ ತುಂಬಾ ಅಬ್ಸರ್ವ್ ಕೂಡ ಇವರು ಮಾಡ್ತಾ ಇದ್ದಾರೆ. ನೀವೆಲ್ಲ ಹೋಗ್ತೀರಾ, ನೀವು ಏನ್ ಮಾಡ್ತಾ ಇದ್ದೀರಾ ಎಲ್ಲದನ್ನು ಕೂಡ ನೋಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಡೈರೆಕ್ಟ್ ಆಗಲ್ಲ ಅಂತ ಹೇಳಿದ್ರು ಇಂಡೈರೆಕ್ಟ್ ಆಗಿ ನಿಮ್ಮನ್ನ ವಾಚ್ ಮಾಡ್ತಾ ಇರುವಂತ ಎನರ್ಜಿ ಕಾಣಿಸ್ತಾ ಇದೆ. ಅದು ನಿಮ್ಮ ಸೋಷಿಯಲ್ ಮೀಡಿಯಾಸ್ ಆಗಿರ್ಬೋದು, ವಾಟ್ಸ್ಆಪ್ ಅಥವಾ ಯಾವ್ದೇ ಒಂದು ಇನ್ಸ್ಟಾಗ್ರಾಮ್ ಏನೇ ಇರ್ಬೋದು. ಸೊ ಅಲ್ಲೆಲ್ಲ ನೀವು ಏನಾಗ್ತಿದೆ, ಯಾವ ಹೊಸ ಫ್ರೆಂಡ್ಸ್ ನ ಮಾಡ್ಕೊಳ್ತಾ ಇದ್ದೀರಾ, ಯಾರ ಜೊತೆ ಕನ್ವರ್ಸೇಷನ್ ನಡೀತಾ ಇದೆ, ಯಾರ ಜೊತೆ ಎಲ್ಲ ಮಾತುಕತೆ ಓಡಾಟ ಎಲ್ಲ ಆಗ್ತಾ ಇದೆ, ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅವರು. ಸೊ ವಾಚ್ಫುಲ್ ಎನರ್ಜಿ ಕೂಡ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆಮೇಲೆ ನನಗೆ 5th ಕಾರ್ಡು ದ ಫೂಲ್ ಬಂದಿರೋದ್ರಿಂದ, ಫೂಲ್ ದ ಮೇಜರ್ ಅರ್ಕಾನ ಕಾರ್ಡು. ಫೂಲ್ ಯಾವ ತರ ಅಂತ ಹೇಳಿದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ನಿಮಗೆ ಯಾವುದೇ ಒಂದು ಏನೋ ಒಂದು ಪ್ರಾಮಿಸ್ ನ ಕೊಡೋದಕ್ಕೆ ರೆಡಿ ಇಲ್ಲ. ಅದು ಮ್ಯಾರೇಜ್ ಸಲುವಾಗಿರ್ಬೋದು ಅಥವಾ ಯಾವುದೇ ಒಂದು ಎಂಗೇಜ್ಮೆಂಟ್ ಸಲುವಾಗಿರ್ಬೋದು, ಯಾವುದೇ ಒಂದು ವಿಚಾರದ ಸಲುವಾಗಿ ಅವರು ಯಾವುದೇ ಒಂದು ಪ್ರಾಮಿಸ್ ನ ಕೊಡೋದಕ್ಕೆ ರೆಡಿ ಇಲ್ಲ. ಯಾಕೆ ಅಂದ್ರೆ ಅವ್ರೊಂಥರ ಫ್ರೀ ಸೋಲ್ ತರ ಫೀಲ್ ಮಾಡ್ತಿರೋಂಥದ್ದು. ಅಂಡ್ ಆಲ್ಸೋ ಅವರು ಅದಕ್ಕೆ ರೆಡಿ ಆಗಿಲ್ಲ ಅಂತ ಅನಿಸ್ತಾ ಇದೆ. ಇನ್ನು ಪ್ಲಾನ್ ಮಾಡ್ಕೊಂಡು ಅದಕ್ಕೆ ಯಾವುದೇ ತರ ಅರೇಂಜ್ಮೆಂಟ್ಸ್ ನ ಮಾಡ್ಕೊಂಡಿಲ್ಲ. ಅವ್ರ ಫ್ಯಾಮಿಲಿನ ಒಪ್ಸೋದಾಗಿರ್ಬೋದು, ಮಾತುಕತೆ ಮಾಡೋದಾಗಿರ್ಬೋದು, ಸೊ ಇದಕ್ಕೆಲ್ಲ ಅವರು ಮೆಂಟಲಿ ಇನ್ನು ಪ್ರಿಪೇರ್ ಆಗಿಲ್ಲ. ಸೊ ಆದ ಕಾರಣ ಅವರು ಯಾವುದೇ ಪ್ರಾಮಿಸ್ ನ ಅವರು ಕೊಡ್ತಾ ಇಲ್ಲ. ಅಂಡ್ ತುಂಬಾನೇ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇರೋದ್ರಿಂದ ಲೈಫ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಅವರಿಗೆ. ಅದನ್ನೆಲ್ಲ ಮುಗಿಸ್ಬೇಕು ಅನ್ನೋದು ಎಲ್ಲ ಒಂದ್ ಕಡೆ ಅವರಿಗೆ ಇರ್ಬೋದು. ಸದ್ಯಕ್ಕೆ ನನ್ನ ಹತ್ರ ಯಾವುದೇ ಪ್ರಾಮಿಸ್ ಕೇಳಬೇಡ, ಅಥವಾ ನನ್ನನ್ನ ಟೈ ಡೌನ್ ಮಾಡೋದು ಅಥವಾ ನನ್ನನ್ನ ಕಂಟ್ರೋಲ್ ಮಾಡುವಂತ ಪ್ರಯತ್ನ ಮಾಡಬೇಡ ಅಂತ ಹೇಳಿ ಅವರು ಒಂದ್ ಮೆಸೇಜ್ ನಿಮಗೆ ಕೊಡ್ತಾ ಇದ್ದಾರೆ. ದಟ್ ಈಸ್ ಬಿಕಾಸ್ ಆಫ್ he or she is having lot of responsibilities
ಲಾಟ್ ಆಫ್ ಚಾಲೆಂಜಸ್. ಅವರು ಯಾವಾಗ್ಲೂ ಒಂದ್ ಸ್ವಲ್ಪ ಫ್ರೀ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಅವರ ಪ್ಲಾನಿಂಗ್ ಏನಿದೆ ಅದೇ ತರ ಜೀವನ ಹೋಗ್ಬೇಕು ಅಂತ ಹೇಳಿ ಅವ್ರು ಯಾವ್ದೋ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದಾರೆ. ಸೊ ಆ ಟ್ರ್ಯಾಕ್ ಅಲ್ಲಿ ಹೋಗಿ ಎಲ್ಲದನ್ನು ಮುಗಿಸಿ ಅದಾದ್ಮೇಲೆ ನಿಮ್ಮ ಒಂದು ಏನು ಪ್ರಾಮಿಸ್ ಏನಿದೆ ಅದ್ರ ಕಡೆ ಅವ್ರ ಗಮನ ಕೊಡ್ತಾರೆ ಅಂತ ಅನ್ಸುತ್ತೆ. ಈ ಪರಿಸ್ಥಿತಿಯಲ್ಲಿ ಏನಾದ್ರು ನೀವು ಅವ್ರಿಗೆ ಫೋರ್ಸ್ಫುಲ್ ಆಗಿ ಏನಾದ್ರು ಮಾಡಕ್ ಹೋದ್ರೆ ಸಡನ್ ಆಗಿ ರೆಬಲ್ ಆಗೋದು, ಸಿಟ್ಟಾಗೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಅಥವಾ ಇವನು ಕಣ್ಣಿಗೆ ಕಾಣ್ಲಿಲ್ದಂಗೆ ಎಲ್ಲಾದ್ರೂ ಐಸೋಲೇಟ್ ಆಗೋದು, ಈ ತರ ಮಾಡುವಂತ ಪ್ರಯತ್ನಗಳನ್ನು ಕೂಡ ಅವರು ಮಾಡಬಹುದು. ಓಕೆನಾ. ನನಗೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಟೂ ಆಫ್ ವಾಂಡ್ಸ್ ಬಂದಿದೆ. ಸಿಕ್ಸ್ತ್ ಕಾರ್ಡ್ ಬಂದ್ಬಿಟ್ಟು ಟೂ ಆಫ್ ವಾಂಡ್ಸ್ ಬಂದಿದೆ. ಈ ಟೂ ಆಫ್ ವಾಂಡ್ಸ್ ಏನಂತ ಹೇಳಿದ್ರೆ ಅವರಿಗೆ ನೀವು ಬೇಕು, ಇನ್ನೊಂದ್ ಕಡೆ ಫ್ಯಾಮಿಲಿ ಕೂಡ ಬೇಕು ಅಂತ ಅನ್ನಿಸ್ತಾ ಇದೆ. ಯಾವ್ದೋ ಎರಡು ಸಂಬಂಧಗಳು ಬೇಕು, ತುಂಬಾ ಇಂಪಾರ್ಟೆಂಟ್ ಇದೆ ಅವ್ರಿಗೆ. ಓಕೆನಾ. ಸೊ ನೀವು ಒಂದ್ ಕಡೆ ಬೇಕು, ಅವ್ರಿಗೆ ಇನ್ನೊಂದ್ ಕಡೆ ಅವ್ರ ಫ್ಯಾಮಿಲಿ ಆಗಿರ್ಬೋದು, ಅವ್ರು ಇಷ್ಟಪಡುವಂತ ಬೇರೆ ಪರ್ಸನ್ಸ್ ಗಳು ಆಗಿರ್ಬೋದು. ಸೊ ಅವರು ಕೂಡ ತುಂಬಾ ಇಂಪಾರ್ಟೆಂಟ್ ಇದ್ದಾರೆ ಇಲ್ಲಿ. ನಿಮ್ಮ ಜೊತೆಯಲ್ಲಿ ಅವರಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟ ಇದೆ. ಅಂಡ್ ನಿಮ್ಮ ಜೊತೆ ಇನ್ ಫ್ಯೂಚರ್ ಟ್ರಾವೆಲ್ ಮಾಡೋದು, ತುಂಬಾ ದೂರದೃಷ್ಟಿಯಿಂದ ಗ್ರೋತ್ ಕಡೆ ನೋಡ್ತಾ ಇರುವಂತದ್ದು, ನ್ಯೂ ಪ್ರಾಜೆಕ್ಟ್ ಗಳನ್ನ ಮಾಡ್ಬೇಕು ಅಥವಾ ಏನೋ ನ್ಯೂ ಪ್ಲಾನಿಂಗ್ಸ್ ಮಾಡ್ಬೇಕು ಅಂತ ಹೇಳಿ ಫೋರ್ಸ್ಫುಲ್ ಆಗಿ ಎಲ್ಲಾ ಪ್ಲಾನಿಂಗ್ಸ್ ಮಾಡ್ತಿರುವಂತದ್ದು ಕಾಣಿಸ್ತಾ ಇದೆ. ಮೇಜರ್ಲಿ ನನಗೆ ಇಲ್ಲಿ ಟ್ರಾವೆಲಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ನೀವು ಇವ್ರ ಜೊತೆ ತುಂಬಾ ಜಾಸ್ತಿ ಟ್ರಾವೆಲ್ ಮಾಡುವಂತದ್ದು. ಅವ್ರು ಆಲ್ರೆಡಿ ಒಂದು ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡಿ ಇಟ್ಕೊಂಡಿದ್ದಾರೆ. ಓಕೆ. ಮೇ ಬಿ ಅವ್ರಿಗೆ ಇನ್ ಕೇಸ್ ಏನಾದ್ರು ಬೇರೆ ಬೇರೆ ಕಡೆ ಎಲ್ಲ ವರ್ಕ್ ಸಿಕ್ಕಿದ್ರೆ, ಔಟ್ ಆಫ್ ಕಂಟ್ರಿ, ಔಟ್ ಆಫ್ ಸ್ಟೇಟ್, ಅಲ್ಲೂ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗಿ ನಿಮ್ ಜೊತೆ ಟ್ರಾವೆಲ್ ಮಾಡಿ ವರ್ಕ್ ಮಾಡುವಂತದ್ದು, ಈ ತರ ಅವರ ಪ್ಲಾನಿಂಗ್ಸ್ ಇದೆ. ಸೊ ನಿಮ್ಮನ್ನ ಒಂದು ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ. ಅವ್ರ ಫ್ಯಾಮಿಲಿನೂ ಬೇಕು, ನೀವು ಕೂಡ ಬೇಕು. ಓಕೆನಾ. ಲಾಡ್ ಆಫ್ ಅವ್ರಿಗೆ ತುಂಬಾ ಚಾಯ್ಸ್ ಇರ್ಬೋದು, ಬೇರೆ ಬೇರೆ ಚಾಯ್ಸಸ್ ಎಲ್ಲ ಇರ್ಬೋದು, ಬಟ್ ಸ್ಟಿಲ್ ಅವ್ರು ನಿಮ್ಮನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಅವ್ರಿಗೆ ಫ್ಯಾಮಿಲಿ ಬೇಕಾ, ನೀವು ಬೇಕಾ ಅಂತ ಹೇಳಿದ್ರೆ ಇಬ್ರು ಬೇಕು, ಆ ತರ ಹೇಳ್ತಾರಲ್ಲ, ಆ ಒಂದು ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ನೆಕ್ಸ್ಟ್ ಕಾರ್ಡ್ ನನಗೆ 3 ಆಫ್ ಕಪ್ಸ್ ಬಂದಿದೆ. 3 ಆಫ್ ಕಪ್ಸ್ ನಮಗೆ ಸೆಲೆಬ್ರೇಷನ್ ತೋರಿಸ್ತಾ ಇದೆ. ನಿಮ್ ಜೊತೆ ಸೋಷಿಯಲೈಸ್ ಆಗೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಮತ್ತೆ ರಿಯೂನಿಯನ್ ಆಗೋಕ್ಕೆ, ನಿಮ್ಮನ್ನ ಪದೇ ಪದೇ ಮೀಟ್ ಮಾಡೋದಕ್ಕೆ, ನಿಮ್ ಜೊತೆ ಒಕೇಶನ್ಸ್ ನ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ನಿಮ್ ಜೊತೆ ಚಾಟ್ ಮಾಡೋದು, ಮಾತುಕತೆ ಮಾಡೋದು ಎಲ್ಲ ತುಂಬಾ ಇಷ್ಟಪಡ್ತಾರೆ. ಅಂಡ್ ಅವರು ತುಂಬಾ ಫನ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದಾರೆ ನಿಮ್ ಜೊತೆ. ಓಕೆನಾ. ನಿಮ್ ಜೊತೆ ಫನ್ ಮಾಡ್ಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು, ಅಂಡ್ ಜೊತೆಲಿ ಓಡಾಡ್ಬೇಕು. ಸೊ ಈ ತರ ಎಲ್ಲ ಆಸೆಗಳು ಜಾಸ್ತಿ ಇದೆ ಅವ್ರದ್ದು. ಅಂಡ್ ಅವ್ರು ಅದಕ್ಕೋಸ್ಕರ ಅಂತಾನೆ ಬ್ರೇಕ್ ತಗೊಳ್ಳೋದು, ನಿಮ್ ಜೊತೆ ಸುತ್ತಬೇಕು ಅಥವಾ ನಿಮ್ ಜೊತೆ ಓಡಾಡ್ಬೇಕು ಅಂತಾನೆ ಬ್ರೇಕ್ ತಗೊಳ್ತಾರೆ. ಅಂಡ್ ಈ ತರ ಎಲ್ಲ ಆಗ್ತಾ ಇದೆ. ಅಂಡ್ ನಿಮ್ ಜೊತೆ ಇದ್ದಾಗೆಲ್ಲ ತುಂಬಾ ನೈಸ್ ಟೈಮ್ ನ ಸ್ಪೆಂಡ್ ಮಾಡ್ತೀನಿ ಅನ್ನೋ ಒಂದು ಫೀಲಿಂಗ್ ಕೂಡ ಅವ್ರಿಗೆ ಇದೆ. ನಿಮ್ ಜೊತೆ ಇದ್ದಾಗ ತುಂಬಾ ಸೆಕ್ಯೂರ್ಡ್ ಆಗಿರ್ತೀನಿ ಅಂತ ಅವ್ರು ಫೀಲ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಯಾವುದೇ ತರ ಒಂದು ಫಿಸಿಕಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೂ ಕೂಡ ಲೈಕ್ ನಿಮ್ ಜೊತೆ ಇದ್ದಾಗ ತುಂಬಾ ಚೆನ್ನಾಗಿ ಅವರು ಫೀಲ್ ಮಾಡ್ತಾರೆ. ನನ್ ಪರ್ಸನ್ ಅನ್ನೋದು ಒಂದು ಇನ್ನೋರಿಂದ ಅವ್ರಿಗೆ ಬರುತ್ತೆ, ಒಳಗಡೆಯಿಂದ ಬರುತ್ತೆ. ಸೊ ಇಟ್ಸ್ ಲೈಕ್ ಬೇರೆ ಬೇರೆ ಕೆಲವೊಂದ್ಸರಿ ಬೇರೆ ಜನಗಳ ಜೊತೆ ಟೆಕ್ಸ್ಟ್ ಮಾಡಿದ್ರು ಕೂಡ ನೀವು ತುಂಬಾ ಯೂನಿಕ್ ಅನಿಸ್ತೀರಾ. ನಿಮ್ಮನ್ನ ಮೀಟ್ ಮಾಡಿದಾಗ ಅವ್ರಿಗೆ ತುಂಬಾ ಚೆನ್ನಾಗಿ ಫೀಲ್ ಆಗುವಂತದ್ದು ನನ್ ಪರ್ಸನ್ ಅನ್ನೋದು ಒಳಗಡೆಯಿಂದ ಅಂತರ. ಯಾವ್ದೋ ಒಂದು ನನ್ನ ಹಳೆ ಫ್ರೆಂಡ್ಸ್ ನಾನು ಮೀಟ್ ಮಾಡಿದೀನಿ, ಪಾಸ್ಟ್ ಕನೆಕ್ಷನ್ ಇದೆ, ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಈ ವ್ಯಕ್ತಿ ಜೊತೆ. ಸೊ ಈ ತರ ಎಲ್ಲ ಅವರು ಫೀಲ್ ಮಾಡ್ತಾರೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಅಂಡ್ ತುಂಬಾ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡುವಂತದ್ದು, ಪಾರ್ಟಿ ಮಾಡುವಂತದ್ದು, ನಿಮ್ ಜೊತೆ ಚೆನ್ನಾಗಿ ಲೈಕ್ ಚೆನ್ನಾಗಿ ತುಂಬಾ ಚೆನ್ನಾಗಿ ಟೈಮ್ ನ ಸ್ಪೆಂಡ್ ಮಾಡುವಂತದ್ದು, ಹ್ಯಾಪಿ ಟೈಮ್ಸ್ ಅಕೇಶನ್ಸ್ ನ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ಹೊರಗಡೆ ಹೋಗೋದು, ಅಕೇಶನ್ ನಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಇನ್ನು ನಮಗೆ ಲಾಸ್ಟ್ ಕಾರ್ಡು ದ ಲವರ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಲವರ್ಸ್ ಬಂದ್ಬಿಟ್ಟು ಇಟ್ಸ್ ಲೈಕ್ ಕಾರ್ಮಿಕ್ ಕಾರ್ಡು. ಇನ್ ಕೇಸ್ ನಿಮಗೆ ಇವ್ರು ಏನಕ್ಕೆ ಸಿಕ್ಕಿದ್ದಾರೆ ಅಂದ್ರೆ ಇದೊಂದು ಕಾರ್ಮಿಕ್ ಬಾಂಡ್. ಓಕೆನಾ. ಸೊ ಲವರ್ಸ್ ಬಂದ್ಬಿಟ್ಟು ಇನ್ ಕೇಸ್ ಏನಾದ್ರು ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮನಸ್ತಾಪಗಳು ಇದ್ರೆ ಕೂತು ಮಾತಾಡ್ಕೊಂಡ್ರೆ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತದೇ ಕಾಣಿಸ್ತಾ ಇದೆ. ಬಗೆಹರಿಯುತ್ತೆ, ಜಾಸ್ತಿ ಏನೋ ದೊಡ್ಡ ವಿಷಯಗಳು ಆಗಲ್ಲ ಅಂತ ಹೇಳಿ ಇಲ್ಲಿ ಒನ್ ಪರ್ಸನ್ ತುಂಬಾ ಇನ್ನೊಂದು ಪರ್ಸನ್ ಮೇಲೆ ಇಂಟ್ರೆಸ್ಟೆಡ್ ಇರುವಂತದ್ದು ಕಾಣಿಸ್ತಾ ಇದೆ. ಅದರ್ ಪರ್ಸನ್ ತುಂಬಾ ಸ್ಪಿರಿಚುಲಿ ಇರೋದು ಕಾಣಿಸ್ತಾ ಇದೆ. ಅಂಡ್ ಡೆಫಿನೆಟ್ಲಿ ಇದೊಂದು ಕಾರ್ಮಿಕ್ ರಿಲೇಶನ್ಶಿಪ್. ಅಂಡ್ ಇಬ್ಬರಿಗೂ ತಮ್ಮದೇ ಆದಂತ ಆಪ್ಷನ್ಸ್ ಇರ್ಬೋದು. ಅವರಿಗೂ ತುಂಬಾ ಚಾಯ್ಸ್ ಇದೆ ಅನ್ಸುತ್ತೆ, ನಿಮಗೂ ಕೂಡ ತುಂಬಾ ಆಪ್ಷನ್ಸ್ ಅಂಡ್ ಚಾಯ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ಕರ್ಮ ಅನ್ನೋದು ನಿಮ್ಮಿಬ್ರನ್ನು ಒಟ್ಟಿಗೆ ಸೆಳೆದು ಇಟ್ಟಿದೆ ಅನ್ನೋದು ನನಗೆ ಇಲ್ಲಿ ಫೀಲ್ ಆಗ್ತಾ ಇದೆ. ಒಂದು ಪರ್ಸನ್ ಮಾತ್ರ ಇನ್ನೊಂದು ಪರ್ಸನ್ಗೆ ತುಂಬಾ ಇಷ್ಟಪಡ್ತಿರುವಂತ ಎನರ್ಜಿ ನನಗೆ ಕಾಣಿಸ್ತಾ ಇದೆ. ಓಕೆ. ಇನ್ ಕೇಸ್ ರಿಲೇಶನ್ಶಿಪ್ ಅಲ್ಲಿ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಇನ್ ಫ್ಯೂಚರ್ ಕೂತು ಮಾತಾಡ್ಕೊಳ್ಳೋದ್ರಿಂದ ಬಗೆಹರಿಯುತ್ತೆ
ಓಕೆನಾ. ಗಾಳಿಲಿ ನಿರ್ಧಾರ ತಗೊಳ್ಳೋ ಅಂತ ಪ್ರಯತ್ನಗಳನ್ನ ಮಾಡಬೇಡಿ ಅನ್ನೋದು ಕಾಣಿಸ್ತಾ ಇದೆ. ಬಿಕಾಸ್ ಇಲ್ಲಿ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಒಂದ್ ಪರ್ಸನ್ಗೆ ಇರೋದ್ರಿಂದ ಅವರು ಜಾಸ್ತಿ ಅವರ ಫ್ಯಾಮಿಲಿ ಕಡೆನೂ ಸ್ವಲ್ಪ ಫೋಕಸ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನೀವು ಅವರ ಮೇಲೆ ಬ್ಲೇಮ್ ಮಾಡುವಂತದ್ದು, ಟೈಮ್ ಕೊಡ್ತಿಲ್ಲ ಅಂತ ಹೇಳುವಂತದ್ದು, ಸೊ ಇದೆಲ್ಲ ಮಾಡಿದ್ರೆ ಅವ್ರಿಗೆಲ್ಲ ಒಂದ್ ಕಡೆ ಸಿಟ್ಟು ಬರುವಂತದ್ದು, ಕಂಟ್ರೋಲ್ ಕಳ್ಕೊಳ್ಳೋ ಅಂತದ್ದು, ಇದೆಲ್ಲ ಅವರು ಮಾಡುವಂತ ಚಾನ್ಸಸ್ ಇದೆ. ಓಕೆನಾ. ಅಂಡ್ ಆಲ್ಸೋ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ತುಂಬಾನೇ ಚೆನ್ನಾಗಿರುವಂತ ಎನರ್ಜಿ. ಒಂಥರ ಇಟ್ಸ್ ಲೈಕ್ ಒಂಥರ ನಿಮ್ ಪರ್ಪಸ್ ಆಫ್ ಲೈಫ್, ಒಂಥರ ಲವ್ ಪರ್ಪಸ್ ಆಫ್ ಲೈಫ್ ಅಂತ ಹೇಳ್ತಾರಲ್ಲ, ಆ ತರ ನನಗೆ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿರೋ ಕಾರ್ಡ್ಸ್ ಗಳು ನಮಗೆ ಬಂದಿದೆ. ಹೋಪ್ಫುಲಿ ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬಾ ಇಷ್ಟ ಪಡ್ತಾ ಇದ್ದಾರೆ. ಅಂಡ್ ಈ ವಿಡಿಯೋ ನಿಮ್ಗೆ ರೆಸೊನೇಟ್ ಆಯ್ತು ಅಂತ ಅನ್ಕೊಂಡು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್.